ಯೂಟ್ಯೂಬಿಂದ ಹೆಸರು ಮಾಡ್ಬೋದು, ದುಡ್ಡು ಮಾಡ್ಬೋದು ಅನ್ನೋದು ಗೊತ್ತಿತ್ತು. ಈ ತರ ಎಲ್ಲ ಸೀರೆ ಎಲ್ಲ ಮಾಡ್ಬೋದು ಅಂತ ಗೊತ್ತಿರ್ಲಿಲ್ಲ. ತುಂಬಾ ಕೊರಿಯರ್ ಪ್ಯಾಕ್ ಇತ್ತು. ವೆಯ್ಟ್ ಲಾಸ್ ಪೌಡರ್ ತಗೊಂಡು ಕೂದಲು ಬೆಳೆಯುತ್ತೆ, ಹೊಟ್ಟೆ ಕರಗುತ್ತೆ. ಡಬಲ್ ಎಕ್ಸೆಲ್ ಅಲ್ಲಿ ಆಗ್ತಾ ಇದ್ದೋಳು ಇವಾಗ ಎಲ್ ಸೈಜ್ ಬಂದಿದ್ದೀನಿ. ಕೇಕ್ ಎಲ್ಲ ಎತ್ತು ಬಿಸಾಕಿ ಸ್ವಲ್ಪ ಒಳಗೆ ಜಗಳ ಆಡಿ. ಲವ್ ಯು ಲವ್ ಯು ಲವ್ ಯು ವಸಂತಕ್ಕ. ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನ್ ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಏನು ರೆಡಿ ಆಗಿಲ್ಲ. ಬೆಳಗ್ಗೆನೆ ತುಂಬಾ ಕೊರಿಯರ್ ಪ್ಯಾಕ್ ಇತ್ತು. ತುಂಬಾ ಕೊರಿಯರ್ ಪ್ಯಾಕ್ ಇತ್ತು, ಎಲ್ಲ ಪ್ಯಾಕ್ ಮಾಡ್ತಾ ಇದ್ದೆ. ದಿನ ದಿನ ನಂದು ಆರ್ಡ್ರುಗಳು ಜಾಸ್ತಿ ಆಗ್ತಾ ಇದೆ. ನೋಡಿ, ವೆಯ್ಟ್ ಲಾಸ್ ಪೌಡರ್ ತಗೊಂಡು ಕೂದಲು ಬೆಳೆಯುತ್ತೆ, ಹೊಟ್ಟೆ ಕರಗುತ್ತೆ. ಇದು ನೋಡಿ, ಎಷ್ಟು ಎಲ್ ಸೈಜು ಲೂಸ್ ಆಗಿದೆ. ಡಬಲ್ ಎಕ್ಸೆಲ್ ಅಲ್ಲಿ ಆಗ್ತಾ ಇದ್ದೋಳು ಇವಾಗ ಎಲ್ ಸೈಜ್ ಬಂದಿದ್ದೀನಿ. ಕೂದಲು ನೋಡಿ, ಎಲ್ಲ ರೀತಿಲೂ ಆರೋಗ್ಯ ಪೌಡರ್ ಆರೋಗ್ಯ ಕೊಡುತ್ತೆ. ತುಂಬಾ ಚೆನ್ನಾಗಿದೆ. ಈಗ ಯೂಟ್ಯೂಬ್ ಮಾಡಿ ತುಂಬಾ ಒಳ್ಳೆ ಕೆಲಸ ಮಾಡಿದೆ. ನಂಗೆ ಖುಷಿ ಆಗ್ತಿದೆ, ಕಣ್ಣಲ್ಲಿ ನೀರು ಬರ್ತಿದೆ. ಅಳಲ್ಲ, ಖುಷಿಗೂ ಅಳಲ್ಲ. ಏನು ಅಂತಂದ್ರೆ, ಯೂಟ್ಯೂಬ್ ಮಾಡಿ ನನಗೊಂದು ಹೆಸರು ತಂದ್ಕೊಟ್ರಿ ನೀವೆಲ್ಲ ಪ್ರೀತಿಯಿಂದ. ಆಮೇಲೆ ದುಡ್ಡು ತಂದ್ಕೊಟ್ರೆ, ನಾನು ಒಂದ್ ಕಡೆ ಕೆಲ್ಸಕ್ಕೆ ಹೋಗ್ಬೇಕಂತ ಇದ್ದೋಳಿಗೆ ಇಷ್ಟೆಲ್ಲ ಆರ್ಡ್ರ್ ಕೊಟ್ಟು ಮಾಡಿ ನನಗೊಂದು ಹೆಸರು ಮತ್ತೆ ದುಡ್ಡು ತಂದ್ಕೊಟ್ಟಿದ್ದೀರಾ. ಹಾಗೆ ಲಾಸ್ಟ್ ಟೈಮು ನಾನು ಯುಗಾದಿ ಹಬ್ಬದಲ್ಲಿ ನನಗೆ ತುಂಬಾ ಜನ ಸೀರೆಗಳು ಕಳಿಸಿದ್ರು ಅಂತ ಹೇಳಿದೆ. ಕಳಿಸಿರೋರ್ಗೂ ತುಂಬಾ 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 ಪ್ರೀತಿಯಿಂದ, ಅವರೆಲ್ಲ ನನಗಿಂತ ಚಿಕ್ಕವರು, ಥ್ಯಾಂಕ್ಸ್ ಹೇಳಲ್ಲ. ಪ್ರೀತಿಯಿಂದ ಲವ್ ಯು ನನ್ಗೆ ಹಿಂಗೆ ಮಾಡಕ್ ಬರಲ್ಲ. ಲವ್ ಯು. ಈಗ ಏನಕ್ಕೆ ಬಂದೆ ಅಂದ್ರೆ, ಅವ್ರದ್ದು ಚಾನಲ್ ಇಲ್ಲ. ಲಾಸ್ಟ್ ಟೈಮು ಒಬ್ರು ಒಂದು ವಾಚುನು ಮತ್ತೆ ಸೀರೆ ಕೊಟ್ಟಿದ್ರು. ಅವರು ಹೆಸರು ಹೇಳ್ಬೇಡಿ, ಈ ಕೈ ಕೊಟ್ಟಿದ್ದು ಈ ಕೈ ಗೊತ್ತಾಗಬಾರ್ದು ಅಂತ ಹೇಳಿದ್ರು. ಇವರು, ನಾನು ಕೊರಿಯರ್ ಪ್ಯಾಕ್ ಮಾಡ್ತಾ ಇದ್ದೆ. ಕೊರಿಯರ್ ಪ್ಯಾಕ್ ಹೇಗೆಗೋ ಇದ್ದೆ. ಈಗ ರೆಡಿ ಆಗಿದ್ದು ವಿಡಿಯೋಗಂತ, ಈಗ ಸಿಂಪಲ್ ಆಗಿ ರೆಡಿ ಆಗಿದ್ದು. ಕೊರಿಯರ್ ಪ್ಯಾಕ್ ಮಾಡ್ತಾ ಇದ್ದೆ. ಬೆಳಗ್ಗೆನೆ ನಾನು ಕೊರಿಯರ್ ಪ್ಯಾಕ್ ಮಾಡೋದಿರುತ್ತೆ. ನಾನು ಕೊರಿಯರ್ ಕಳಿಸೋದು, ನನಗೆ ಫೋನ್ ಮಾಡ್ಬಿಟ್ಟು ನಿಮಗೆ ಕೊರಿಯರ್ ಇದೆ ಅಂದರು. ನಾನು ಏನು ಕೊರಿಯರು, ನಾನು ಏನು ಆರ್ಡ್ರ್ ಮಾಡಿಲ್ಲ. ನನ್ನ ಮಗಳನ್ನ ಕೇಳಿದೆ, ಯಾಕಂದ್ರೆ OTP ಹೇಳ್ಬೇಕಾದ್ರೆ ನಾನು ಭಯ ಪಡ್ತೀನಿ. ನನ್ನ ಮಗಳನ್ನ ಕೇಳಿದೆ, ಏನಾದರೂ ಆರ್ಡ್ರ್ ಮಾಡಿದ್ಯಮ್ಮ ನೀನು ಅಂದರೆ, ಇಲ್ಲಮ್ಮ ಅಂತ ಹೇಳಿದ್ಲು. ಕೊನೆಗೆ ಏನು ಮಾಡಿದೆ ಏನು ಅಂತ ಗೊತ್ತಾಗ್ಲಿಲ್ಲ. ಆಮೇಲೆ ಬಂದು ನೋಡಿದ್ರೆ, ನನಗೆ ನಂದು ಮೇ 3ನೇ ತಾರೀಕು, ಇವತ್ತು 30ನೇ ತಾರೀಕು, ಮೇ 3ನೇ ತಾರೀಕು, ಇನ್ನೊಂದು 3 ದಿವಸ ನಾನು ಹುಟ್ಟುಹಬ್ಬ ಅಂತ ಹೇಳಿ ನನ್ನ ಲೈವಲ್ಲಿ ವನಜ ಅಂತ ಇರ್ತಾಳೆ, ಅವಳು ನನಗೆ ಕಳಿಸಿರೋದು. ನಾನು ಅದನ್ನ ಕೊರಿಯರ್ ಅವಳು ಮಾಡಿರೋದು ಅರ್ಧಕ್ಕೆ ಮೈಸೂರಿಂದ ಕಳಿಸಿದ್ದಾಳೆ. ಅವಳಿರೋದು ಮೈಸೂರಲ್ಲಿ. ಅವಳು ನನಗಿಂತ ಚಿಕ್ಕವಳು, ಓದ್ತಾ ಇದ್ದಾಳೆ. ಅವಳು ಅನ್ನೋದಕ್ಕಿಂತ ತುಂಬ ಸಪೋರ್ಟ್ ಮಾಡ್ತಾಳೆ. ವಿಡಿಯೋ ಒಂದು ಮೆಂಬರ್ಶಿಪ್ ತಗೊಳ್ಳೋದಾಗಲಿ, ನನ್ನ ಚಾನಲ್ ಗ್ರೋ ಆಗಲಿ ಅನ್ನೋದಕ್ಕೋಸ್ಕರ ತುಂಬ ಸಪೋರ್ಟ್ ಮಾಡ್ತಾಳೆ. ಲೈವಲ್ಲಿ ಇರ್ತಾಳೆ, ಅಮ್ಮ 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 ಅಂದ್ಕೊಂಡು. ಅವಳು ಇರಲಿ, ಅವಳಿಗೇನೋ ನಾನು ಲೈವ್ ಮಾಡ್ತೀನಿ, ನನಗೂ ಕೆಲಸ ಇಲ್ಲ, ಅವಳಿಗೂ ಕೆಲಸ ಇಲ್ಲ, ಏನೋ ಇರಲಿ ಬಿಡಿ, ನಾವು ಒಂಥರ ಹುಚ್ಚರು, ನಮ್ಮ ಲೈವು ಬಿಡಿ, ಏನೋ ಆಯಿತು, ಚೆನ್ನಾಗಿರುತ್ತೆ ನಮ್ಮ ಲೈವ್. ದಿನಕ್ಕೆ ಒಂದೊಂದು ಟಾಪಿಕ್ ತೊಗೊಂಡು ಬಂದು ಮಾತಾಡ್ತೀನಿ. ಅವರಮ್ಮ ವಸಂತ ಅಂತ ಹೇಳಿ, ನಾನು ನೋಡಿಲ್ಲ, ಅವರು ನಾನು ಯಾರನ್ನೂ ನೋಡಿಲ್ಲ, ವಂಜನ್ ನೋಡಿಲ್ಲ, ಅವ್ರ ಅಮ್ಮನ ನೋಡಿಲ್ಲ, ಏನಿಲ್ಲ. ಅವ್ರ ಅಮ್ಮ ಪ್ರೀತಿಯಿಂದ ವಂಜ ಕಳಿಸಿರೋ ಡ್ರೆಸ್ ಆಮೇಲೆ ತೋರಿಸ್ತೀನಿ. ನಂಗೆ ತುಂಬ ಇಷ್ಟ ಆಯಿತು, ತುಂಬ ಅಂದರೆ ತುಂಬ ಇಷ್ಟ ಆಯಿತು. ವಸಂತಕ್ಕ, ಅಕ್ಕ ಅಂತ ಕರಿತೀನಿ. ವಸಂತಕ್ಕ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ನಿಮ್ಮೆಲ್ಲರೂ ಪ್ರೀತಿ ವಿಶ್ವಾಸ ಇದೇ ಥರ ಇರಲಿ. ಯೂಟ್ಯೂಬಿಂದ ಹೆಸರು ಮಾಡ್ಬೋದು, ದುಡ್ಡು ಮಾಡ್ಬೋದು ಅನ್ನೋದು ಗೊತ್ತಿತ್ತು. ಈ ಥರ ಎಲ್ಲ ಸೀರೆ ಎಲ್ಲ ಮಾಡ್ಬೋದು ಅಂತ ಗೊತ್ತಿರಲಿಲ್ಲ. ಫುಲ್ ಓಪನ್ ಮಾಡಿ ತೋರಿಸ್ತೀನಿ. ನನಗೆ ಕೊರಿಯರ್ ಅಂದಿದ ತಕ್ಷಣ ಯಾರು ಕಳಿಸಿರ್ಬೋದು, ಏನು ಕಳಿಸಿರ್ಬೋದು, ಏನು ಅಂತ ಗೊತ್ತಿಲ್ಲ. ನಮ್ಮ ಸುಗುಣನೂ ಹಂಗೆ ಮಾಡ್ತಾಳೆ, ನಮ್ಮ ಅತ್ತಿಗೆ ಅಂತ ಹೇಳ್ತೀನಿ, ಅವಳು ಹಂಗೆ ಕೊರಿಯರ್ ಮಾಡ್ತಾಳೆ. ನಂಗೆ ಅದು ಇದು ಅಂತ ಏನಾದರೂ ಒಂದು ತೋರಿಸ್ಬಿಟ್ಲೆ, ಚೆನ್ನಾಗಿದೆ ಕಣೆ ಅಂದಿದ ತಕ್ಷಣ ಗೊತ್ತಿಲ್ಲದೆ ಕೊರಿಯರ್ ಮಾಡ್ತಾಳೆ. ಅವಳು ಕೇಳ್ದೆ ಏನಾದ್ರು ಮಾಡಿದ್ದೀನಿ ಅಂದರೆ, ಇಲ್ಲ ಅಂದ್ಲು. ತಕ್ಷಣ ಟಪಟ ಅಂತ ತೆಗೆದ್ಬಿಟ್ಟೆ. ತೋರಿಸ್ತೀನಿ. ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು. ವಸಂತಕ್ಕ, ಥ್ಯಾಂಕ್ ಯು. ಆದರೆ ಆದಷ್ಟು ಬ್ಲೌಸು ಹೊಲಿಸ್ಕೊಂಡು 3ನೇ ತಾರೀಕು ಭಾನುವಾರ ಉಟ್ಕೊಳಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ ವಸಂತಕ್ಕ. ತುಂಬ ಅಂದರೆ ತುಂಬ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಲವ್ ಯು ಲವ್ ಯು ಲವ್ ಯು ವಸಂತಕ್ಕ. ನೋಡಿ, ಇದು ಅವಳು ಕೊಟ್ಟಿರೋದು ಬ್ಲೌಸ್ ಪೀಸು ಸಪ್ರೇಟಾಗಿ ಇದೆ. ಅವಳು ಕೊಟ್ಟಿರೋ ಡ್ರೆಸ್ಸು ನನ್ನ ಹತ್ರ ಈ ಕಲರ್ ಇರಲಿಲ್ಲ.
ತುಂಬ ಚೆನ್ನಾಗಿದೆ ಇದೂ ಅಷ್ಟೇ. ಆದರೆ ನಾನು ಈ ನೆಕ್ ಹಾಕಲ್ಲ. ಇಲ್ಲಿ ಏನೋ ಪ್ರೀತಿಯಿಂದ ಕಳಿಸಿದ್ದಾಳೆ, ಹಾಕ್ಕೊಳ್ತೀನಿ. ಲೈವಲ್ಲಿ ಹಾಕ್ಕೊಂಡು ಬರ್ತೀನಿ. ಎರಡು ಜೋಬ್ ಇದೆ. ಜೋಬ್ ತುಂಬ ದುಡ್ಡು ಕೊಡು ವನಜ. 2 ಜೋಬ್ ಕಳಿಸಿದ್ದಾಳೆ. ಆ ಜೋಬಲ್ಲಿ ದುಡ್ಡು ಬೇಕು. ದುಡ್ಡಿಲ್ಲದೆ ಜೋಬ್ ಇಟ್ಕೊಳ್ಳೋದೇನಕ್ಕೆ ಅಲ್ವಾ? ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಇದು ಟಾಪು, ಇದು ಬಾಟಮು. ಥ್ಯಾಂಕ್ ಯು. ನಂಗೆ ನಿಜವಾಗ್ಲೂ ನನಗೆ ಉಡ್ತಬ್ಬ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ಯಾಕಂದರೆ ಸಣ್ಣ ಮಕ್ಳಿಗೆ ಅದೆಲ್ಲ ಖುಷಿ ಇರುತ್ತೆ, ನಮಗೆಲ್ಲ ಏನು ಖುಷಿ ಇರುತ್ತೆ? ನನಗಿಷ್ಟ ಇಲ್ಲ. ನನ್ನ ಮಗಳನ್ನ ಕೇಳಿದ್ದೆ ನಾನು 2018ರಲ್ಲಿ. ಅದೊಂದು ಐಸ್ ಕೇಕ್ ಬರುತ್ತೆ, ಇಬಾಕನೋ ಐಬಾಕನೋ ಏನೋ ಹೇಳ್ತೀರಾ, ಅದು ಐಸ್. ಒಂದು ಸಣ್ಣ ಕತೆ ಹೇಳ್ತೀನಿ ನನಗೆ. ಅದನ್ನು ಅವಳಿಗೆ ಎಂಗೇಜ್ಮೆಂಟ್ ಆಗಿತ್ತು. ಅವಾಗ ನಾನು ಅವಳನ್ನ ಕೇಳಿದ್ದೆ, ನಾನು ಈ ಕೇಕ್, ಈ ಐಸ್ ಒಂದ್ಸರಿ ತಿನ್ಬೇಕಮ್ಮ ಅಂತ ಹೇಳಿದ್ದೆ. ಅದಕ್ಕೆ ಅವಳು ಅದು ಕೇಕ್ ಅಮ್ಮ ಅಂದ್ಲು. ಹೌದಾ, ಒಂದ್ಸರಿ ಹೊರಗಡೆ ಹೋಗಿ ತಿನ್ನೋಣ ಅಂತ ಹೇಳಿದೆ. ಅದಕ್ಕೆ ಅವಳೇನು ಮಾಡಿದ್ದಾಳೆ, ನಮ್ಮ ಭಾರ್ಗವ್ ಇದೆಲ್ಲ ಅವನ ಹತ್ರ ತರಿಸಿ ಸುತ್ತ ಅದು ಐಸ್ ಕ್ಯೂಬ್ ಹಾಕಿ, ನಂಗೆ ಗೊತ್ತಿಲ್ಲದೆ ನಾನೆಲ್ಲೋ ಅಂಗಡಿಗೆಲ್ಲ ಹೋದಾಗ ತಗೊಂಡು ಬಂದು ಫ್ರೀಝರಲ್ಲಿ ಇಟ್ಟಿದ್ದಾಳೆ. ರಾತ್ರಿ 12 ಗಂಟೆಗೆ ನಂಗೆ ಅವತ್ತು ತುಂಬ ತಲೆನೋವು. ನಂಗೆ ಈ ಬಿಸಿಲಿಗೆ ತುಂಬ ತಲೆನೋವು, ಮೈಗ್ರೇನ್ ಇದೆ, ತುಂಬ ತಲೆನೋವು ನನಗೆ. ರಾತ್ರಿ ಎಲ್ಲ ಹಿಂಗೆ ಹಮ್ಕೊಂಡು ಈ ಥರ ಮಾಡಿ ಮಲ್ಕೊಂಡಿದ್ದೀನಿ. 12 ಗಂಟೆಗೆ ಎಬ್ಬಿಸ್ಬಿಟ್ಟು ಅಮ್ಮ ಕೇಕ್ ಹಿಂಗೆ ಇಟ್ಬಿಟ್ಟು, ಅಮ್ಮ ಹ್ಯಾಪಿ ಬರ್ಡೇ ಅಂದರು. ಎಷ್ಟು ತಲೆನೋವು ಅಂದರೆ ಅಷ್ಟು ತಲೆನೋವು, ಒದ್ದಾಡ್ತಾ ಇದ್ದೀನಿ. ಪಿನ್ನೆಲ್ಲ ತೊಗೊಂಡು ಹಿಂಗೆ ಚುಚ್ಕೊಳ್ತಾ ಇದ್ದೀನಿ, ಅಷ್ಟು ತಲೆನೋವು ಬಂದಿದ್ದೀನಿ. ಇವಳು ನೋಡಿದ್ರೆ 12 ಗಂಟೆಗೆ ಎಬ್ಬಿಸ್ಬಿಟ್ಟು, ಅಮ್ಮ ಹ್ಯಾಪಿ ಬರ್ಡೇ ಟು ಯು ಅಂತ ಕೇಕ್ ಕೊಡ್ತಾನೆ. ಸಿಟ್ಟಂದರೆ ಸಿಟ್ಟು ಬಂದ್ಬಿಟ್ಟು ಚೆನ್ನಾಗಿ ಬೈದ್ಬಿಟ್ಟು, ಕೇಕು ಕಟ್ ಮಾಡಲಿಲ್ಲ, ಏನಿಲ್ಲ. ಅವಳು ಹತ್ಕೊಂಡು ಸುರ್ಕೊಂಡು ಅವತ್ತು ಹೇಳಿದ್ರು, ಇನ್ಮೇಲೆ ನಾನು ನಿಮಗೆ ಬರ್ಡೇ ಮಾಡಲ್ಲ ಅಂತೇಳಿ ಹತ್ಕೊಂಡು ಸುರ್ಕೊಂಡು. ಅವಳು ಚಿಕ್ಕವಳು, ನನಗೆ ತಲೆನೋವಿಗೆ ನಾನು ಇವತ್ತವರೆಗೂ ನಾನು ಕೇಕ್ ಕಟ್ ಮಾಡೋದು. 50,000 ಸಬ್ಸ್ಕ್ರೈಬರ್ ಆದಾಗ ನನ್ನ ನಮ್ಮ ಅಣ್ಣನ ಮಗ ಕೇಕ್ ಕಟ್ ಮಾಡಿಸಿದ್ದ. ಆಮೇಲೆ ನನ್ನ ಮಗಳು ಸಿಲ್ವರ್ ಪ್ಲೇ ಬಟನ್ ಬಂದಿದ್ದಕ್ಕೆ ಅದೊಂದು ಅಚೀವ್ಮೆಂಟ್ ಅಂತ ಹೇಳಿ ಅದಕ್ಕೊಂದು ಕೇಕ್ ಕಟ್ ಮಾಡಿಸಿರೋದು ಬಿಟ್ಟರೆ ನಾನು ಮಾಡಲ್ಲ. ಹೋದ ವರ್ಷ ಹಿಂಗೆ ವೀಡಿಯೋ ಮಾಡ್ತಾ ಇದ್ದೀನಿ, ನಮ್ಮ ಹುಡುಗಿ ಬಂದಳು, ನನ್ನ ಜೊತೆಲಿ ಕೆಲಸ ಮಾಡೋಳು. ಅವಳು ಕೇಕ್ ತೊಗೊಂಡು ಬಂದಳು. ಅವಳನ್ನು ಬೈದು 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 ಇನ್ನು ಪ್ರೀತಿಯಾಗಿ ತಂದಿದ್ದಾಳೆ, ಕಣ್ಣಲ್ಲಿ ನೀರು ಹಾಕ್ಕೊಂಡ್ಲು ಅಂತೇಳಿ ಕಟ್ ಮಾಡಿಸಿದ್ದು. ಇದೊಂದು 3-4 ಸರಿ ಏನೋ ಕೇಕ್ ಕಟ್ ಮಾಡಿರೋದು ಬಿಟ್ಟರೆ ನನಗಿವಾಗ 53 ವರ್ಷ. ನಾನು ಕೇಕ್ ಕಟ್ ಮಾಡಿದ್ದಿಲ್ಲ, ನನಗದು ಇಷ್ಟನೂ ಇಲ್ಲ. ಇವರೆಲ್ಲ ಪ್ರೀತಿಯಿಂದ ಕೊಟ್ಟಿರೋದಕ್ಕೆ ಖಂಡಿತ ಉಟ್ಕೊಳ್ತೀನಿ. ಮತ್ತೊಮ್ಮೆ ಹೇಳ್ತೀನಿ, ತುಂಬ ಅಂದರೆ ತುಂಬ ಚೆನ್ನಾಗಿದೆ ವಸಂತಕ್ಕ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ವಸಂತಕ್ಕ. ನೀವೆಲ್ಲರೂ ಪ್ರೀತಿ, ವಿಶ್ವಾಸ ಇದೇ ಥರ ಇರಲಿ ಅಂತ ಕೇಳಿಕೊಂಡು ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ವಸಂತಕ್ಕ, ಥ್ಯಾಂಕ್ ಯು. ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಶ್ರೀರಾಮ್.